ನಮಸ್ತೆ. ಇದೇನು ಹೊಸದಲ್ಲ. ಏನಪ್ಪಾ ಇಡ್ಲಿ ತೋರಿಸ್ತಾ ಇದಾರೆ, ಇಡ್ಲಿ ಮಾಡಕ್ ನಮಗ್ ಬರಲ್ವಾ ಅನ್ಕೋಬೇಡಿ. ಇಡ್ಲಿಯಿಂದ ನ್ಯೂಟ್ರಿಷಿಯಸ್ ಪಡ್ಡು ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಪ್ರತಿ ಸಲ ನಾನು ಎಲ್ಲಾ ತರಕಾರಿನೂ ಯೂಸ್ ಮಾಡ್ತಾನೆ ಇರ್ತೀನಿ. ನೀವು ಕೂಡ ನೋಡಿರ್ತೀರಾ. ಇದ್ರ ಜೊತೆಗೆ ನಾನಿವತ್ತು ಸೋರೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಸೋರೆಕಾಯಿ ಹಾಕಿದ್ರೆ ತಿಂತಾನೋ ಟೇಸ್ಟ್ ಹೇಗಿರುತ್ತೋ ಏನೋ ಅನ್ನೋ ಡೌಟ್ ನನಗೂ ಕೂಡ ಆಯ್ತು. ಬಟ್ ಟ್ರಸ್ಟ್ ಮೀ, ಸೋರೆಕಾಯಿ ಹಾಕಿರೋದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ನಾನಿಲ್ಲಿ ಕ್ಯಾರೆಟ್, ಮೂಲಂಗಿ, ಹೂಕೋಸು, ಟೊಮ್ಯಾಟೊ, ಆನಿಯನ್, ಗ್ರೀನ್ ಚಿಲ್ಲಿ ಹಾಗೆ ಸೋರೆಕಾಯಿ ಇದಿಷ್ಟನ್ನು ತುರ್ಕೊಂಡು ಹಾಕೋತಾ ಇದ್ದೀನಿ. ಜಾಸ್ತಿ ತರಕಾರಿ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹಸಿ ಹಸಿ ಅನ್ನಿಸ್ಬೋದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಇಡ್ಲಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. 4 ಪಡ್ಡು ತಿನ್ನೋ ಮಕ್ಕಳು 2 ಪಡ್ಡು ತಿಂದ್ರೆ ಸಾಕಾಗತ್ತೆ. ಬಿಕಾಸ್ ಅಷ್ಟು ನ್ಯೂಟ್ರಿಷಿಯಸ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಮತ್ತೆ ಮುಂದಿನ ವಿಡಿಯೋಲಿ ಇದೇ ತರ ನ್ಯೂಟ್ರಿಷಿಯಸ್ ರೆಸಿಪೀಸ್ ಜೊತೆಗೆ ಸಿಗೋಣ. ಆಗ ಸಿಗ್ಬೇಕು ಅನ್ನೋದಾದ್ರೆ ಚಾನೆಲ್ನ ಫಾಲೋ ಮಾಡೋದ್ ಮರಿಬೇಡಿ. ಹಾಗೆ ರಿಕ್ವೈರ್ಮೆಂಟ್ ಇರೋರಿಗೆ ಈ ವಿಡಿಯೋನ ಕಳಿಸಿ ಅಂಡ್ ಸೇವ್ ಮಾಡ್ಕೊಂಡು ಮತ್ತೊಂದ್ಸಲ ಇಡ್ಲಿ ಮಾಡಿದಾಗ ಇದನ್ನ ಟ್ರೈ ಮಾಡಿ ನೋಡಿ.